ಆಸ್ತಿ ವಿಚಾರಕ್ಕಾಗಿ ದಾಯಾದಿಗಳ ಮಧ್ಯೆ ಮಾರಾಮಾರಿ ಗಲಾಟೆ ನಡೆದಿದೆ. ಒಂದೇ ಕುಟುಂಬದ ಮೂವರ ತಲೆಗೆ ಗಂಭೀರ ಗಾಯ ಆಗಿದೆ. ಆಸ್ತಿ ವಿಚಾರಕ್ಕಾಗಿ ದಾಯಾದಿಗಳ ಮಧ್ಯೆ ಮಾರಾಮಾರಿ ಗಲಾಟೆಯಾಗಿದೆ. ಒಂದೇ ಕುಟುಂಬದ ಮೂವರ ತಲೆಗೆ ಗಂಭೀರ ಗಾಯ ಆಗಿದೆ. ಕಟ್ಟಿಗೆ ಕೋಲುಗಳಿಂದ ಹಲ್ಲೆ ನಡೆಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಾಗಲಕೋಟೆಯ ಮುಧೋಳ್ ತಾಲೂಕಿನ ಬಂಟನೂರ ಇಲ್ಲಿ ನಡೆದಿರುವಂತಹ ಘಟನೆ. ಲಕ್ಷ್ಮಣ ಸಿಂಗಾರೆಡ್ಡಿ, ಲಕ್ಷ್ಮೀ ಸಿಂಗಾರೆಡ್ಡಿ, ಪಾಂಡು ಸಿಂಗಾರೆಡ್ಡಿ ಗಾಯಾಳುಗಳು ಲೋಕಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಮೀನು ವಿವಾದ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿತ್ತು. ವಿವಾದ ಕೋರ್ಟ್ನಲ್ಲಿ ಇತ್ಯರ್ಥಗೊಂಡ್ರೂ ಕೂಡ ಆಸ್ತಿ ಕಲಹ ಮಾತ್ರ ಮುಂದುವರೆದಿತ್ತು. ಕಟ್ಟಿಗೆ ಕೋಲು ತಂದು ಲಕ್ಷ್ಮಣ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ನವೀನ ಸಿಂಗಾರೆಡ್ಡಿ, ಕೃಷ್ಣಪ್ಪ ಸಿಂಗಾರೆಡ್ಡಿ, ಅನಿಲ ಸಿಂಗಾರೆಡ್ಡಿ, ರಮೇಶ್ ಸಿಂಗಾರೆಡ್ಡಿ ಎಂಬುವವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆಸ್ತಿ ವಿಚಾರಕ್ಕಾಗಿ ದಾಯಾದಿಗಳ ಮಧ್ಯೆ ಮಾರಾಮಾರಿಯಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಒಂದೇ ಕುಟುಂಬದ ಮೂವರ ತಲೆಗೆ ಗಂಭೀರ ಗಾಯ ಕೂಡ ಆಗಿದೆ. ಇನ್ನು ಕಟ್ಟಿಗೆ ಕೋಲುಗಳಿಂದ ಹಲ್ಲೆ ನಡೆಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಾಗಲಕೋಟೆಯ ಮುಧೋಳ್ ತಾಲೂಕಿನ ಬಂಟನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಲಕ್ಷ್ಮಣ ಸಿಂಗಾರೆಡ್ಡಿ, ಲಕ್ಷ್ಮೀ ಸಿಂಗಾರೆಡ್ಡಿ, ಪಾಂಡು ಸಿಂಗಾರೆಡ್ಡಿ ಗಾಯಾಳುಗಳು ಲೋಕಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಮೀನು ವಿವಾದ ನ್ಯಾಯಾಲಯದಲ್ಲಿ ಆಲ್ರೆಡಿ ಇತ್ಯರ್ಥ ಆಗಿತ್ತು. ವಿವಾದ ಕೋರ್ಟ್ನಲ್ಲಿ ಇತ್ಯರ್ಥ ಆದರೂ ಕೂಡ ಈ ಒಂದು ಆಸ್ತಿ ಕಲಹ ಅನ್ನೋದು ಮಾತ್ರ ನಿಂತಿರಲಿಲ್ಲ. ಕಟ್ಟಿಗೆ ಕೋಲು ತಂದು ಲಕ್ಷ್ಮಣ ಕುಟುಂಬಸ್ಥರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ನವೀನ್ ಸಿಂಗಾರೆಡ್ಡಿ ಅವರ ಮೇಲೆ ಸದ್ಯಕ್ಕೆ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಗೋವಿಂದ್ ಸಿಂಗಾರೆಡ್ಡಿ ಅವರು ಬಂದು ನಮ್ಮ ಕೋರ್ಟ್ ಆರ್ಡರ್ ಆಗಿದ್ದು ನಮ್ಮ ಜಾಗದಾಗ ನಾವು ಬಿಲ್ಡಿಂಗ್ ಕಟ್ಕೊಳಕತ್ತಿದ್ದೀವಿ. ಅದಕ್ಕೆ ಅಡ್ಡಿಟ್ಟಾರ. ಕೋರ್ಟ್ ಆರ್ಡರ್ ಇದ್ದಿದ್ದನ್ನ ಅಡ್ಡಿಟ್ಟು ನಮಗೆ ಬಂದು ಒಂದು 7-8 ಮಂದಿ ನಮ್ಮ ಅಣ್ಣತಮ್ಮರು ಆಯ್ತಾ, ರಮೇಶ್ ಸಿಂಗ್ರೆಡ್ಡಿ, ಕಿಷ್ಟಪ್ಪ ಸಿಂಗ್ರೆಡ್ಡಿ, ಸುನೀಲ್ ಸಿಂಗ್ರೆಡ್ಡಿ, ನವೀನ್ ಸಿಂಗ್ರೆಡ್ಡಿ, ಬಸು ಸಿಂಗ್ರೆಡ್ಡಿ, ಗೋವಿಂದ್ ಸಿಂಗ್ರೆಡ್ಡಿ ಅವ್ರು ಬಂದು ನಮ್ಮ ಮದರ್ ಅವ್ರಿಗೆ, ನಮ್ಮ ಫಾದರ್ ಅವ್ರಿಗೆ ಮಾಡಿದಾಗ ಸ್ವಲ್ಪ ಸೀರಿಯಸ್ ಅದಾರ. ನಮ್ಮ ಫಾದರ್ ಅವರು ನಮ್ಮ ಕೋರ್ಟ್ ಆರ್ಡರ್ ಆಗಿದ್ದು ನಮ್ಮ ಜಾಗದಾಗ ನಾವು ಬಿಲ್ಡಿಂಗ್ ಕಟ್ಕೊಳಕತ್ತಿದ್ದೀವಿ. ಅದಕ್ಕೆ ಅಡ್ಡಿಟ್ಟಾರ. ಕೋರ್ಟ್ ಆರ್ಡರ್ ಇದ್ದಿದ್ದನ್ನ ಅಡ್ಡಿಟ್ಟು ನಮಗೆ ಬಂದು ಒಂದು 7-8 ಮಂದಿ ನಮ್ಮ ಅಣ್ಣತಮ್ಮರು ಆಯ್ತಾ, ರಮೇಶ್ ಸಿಂಗ್ರೆಡ್ಡಿ, ಕಿಷ್ಟಪ್ಪ ಸಿಂಗ್ರೆಡ್ಡಿ, ಸುನೀಲ್ ಸಿಂಗ್ರೆಡ್ಡಿ, ನವೀನ್ ಸಿಂಗ್ರೆಡ್ಡಿ, ಬಸು ಸಿಂಗ್ರೆಡ್ಡಿ, ಗೋವಿಂದ್ ಸಿಂಗ್ರೆಡ್ಡಿ ಅವ್ರು ಬಂದು ನಮ್ಮ ಮದರ್ ಅವ್ರಿಗೆ, ನಮ್ಮ ಫಾದರ್ ಅವ್ರಿಗೆ ಮಾಡಿದಾಗ ಸ್ವಲ್ಪ ಸೀರಿಯಸ್ ಅದಾರ. ನಮ್ಮ ಫಾದರ್ ಅವರು ನೀವು ಕೂಡ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರಿ. ಅವರ ಅಣ್ಣ ತಮ್ಮಂದಿರೇ ಬಂದು ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ಇದ್ರೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆಲ್ರೆಡಿ ಆ ಒಂದು ಕೇಸ್ ಈಗ ಕೋರ್ಟಲ್ಲಿ ಇತ್ಯರ್ಥ ಆಗಿತ್ತು. ಅದ್ರ ಒಂದು ಆರ್ಡರ್ ಕಾಪಿ ಕೂಡ ಇದ್ರೂ ಕೂಡ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಮನುಷ್ಯತ್ವ ಇಲ್ವಾ ಅಂತ. ಜೊತೆಗೆ ಪೊಲೀಸರು ಏನಾದ್ರೂ ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರಾ? ಜೊತೆಗೆ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಆನಂದ್? ಇದು ಏನು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ರೋಕಾಪುರ ಸಮೀಪ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ಇದು ದಾಯಾದಿಗಳ ಒಂದು ಕಲಹ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಇರುವಂತ ಅಣ್ಣ ತಮ್ಮಂದ್ರ ನಡುವೆ ಇದು ಒಂದು ಏನು ಜಮೀನಿಗೆ ಸಂಬಂಧಪಟ್ಟ ಒಂದು ಕಲಹ ಉಂಟಾಗಿತ್ತು. ಆ ಕಲಹ ಹಿನ್ನೆಲೆಯಲ್ಲಿ ಇದು ಕೋರ್ಟದಲ್ಲಿ ಒಂದು ಕೇಸ್ ದಾಖಲಾಗಿದ್ರು ಸಹ ಈ ಕೋರ್ಟ್ ಅಂತಿಮವಾಗಿ ತೀರ್ಪು ನೋಡಿದೆ. ಒಬ್ಬರ ಪರವಾಗಿ ತೀರ್ಪು ನೋಡಿದ್ದಕ್ಕೆ ಇನ್ನೊಬ್ರು ಅವ್ರ ಸಹೋದರನೇ ಇನ್ನೊಬ್ರು ಅವರು ಏನು ಸಿಟ್ಟಾಗಿ ಅವರ ಮೇಲೆ ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರು ಅವ್ರ ಮನೆಗೆ ನುಗ್ಗಿ ಕೆಲವೊಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯಿಂದಾಗಿ ಏನು ಹಿರಿಯ ತಂದೆ ಮತ್ತು ತಾಯಿಗೆ ಮತ್ತು ಅವರ ಪುತ್ರನಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆ ಗಾಯಗೊಂಡ ಹಿನ್ನೆಲೆಯಲ್ಲಿ ಲೋಕಾಪುರ ಒಂದು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗುತ್ತದೆ. ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಸಹ ಚಿಂತಾಜನಕ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಈ ಬಗ್ಗೆ ಏನು ಈಗ ಲೋಕಾಪುರ ಪೊಲೀಸ್ ಠಾಣೆ ದೂರು ದಾಖಲಾಗಿದೆ. ಕುಟುಂಬದವರೇ ಇನ್ನೊಬ್ಬರ ಕುಟುಂಬದವರು ಅವರ ಮೇಲೆ ಒಂದು ದೂರು ನೀಡಿದ್ದಾರೆ. ಆ ದೂರು ದಾಖಲಾಗಿದೆ. ಸ್ಥಳಕ್ಕೆ SP ಸೇರಿದಂತೆ ಇತರ ಹಿರಿಯ ಮುಖಂಡರು ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಮುಂದೆ ತನಿಖೆ ನಡೀತಾ ಇದೆ. ಮುಂದೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವುದಾಗಿ ಪೊಲೀಸ್ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.